ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಶರಣ. ಈಗ ನಾನು ಈ ವಚನ ವಿಡಿಯೋ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಿಲ್ಲ. ಆದರೂ ಕೂಡ ಬಸವಣ್ಣನವರ ತತ್ವಕ್ಕೆ ಅಪಚಾರ ಮಾಡ್ತಕ್ಕಂಥದ್ದು, ಮುಗ್ಧ ಜನರ ತಲೆಯಲ್ಲಿ ಏನೋ ಒಂಥರ ಕೊಂಡಿ ಮಂಚಣ್ಣ ಥರ ಸುಳ್ಳು ವಿಚಾರಗಳನ್ನು ತಲೆಯಲ್ಲಿ ಸೇರಿಸಿ ಜಗಳ ಹಚ್ತಕ್ಕಂಥ ವಿಚಾರಗಳು ನಡೀತಾ ಇವೆ. ಮತ್ತು ಈ ಬಸವಣ್ಣನವರ ಅಭಿಮಾನಿಗಳಾದವರು ಹಿಂದೂ ದೇವರುಗಳಿಗೆ ಬೈತಾರ, ಹಾಗಂತ ಹೀಗಂತಿದ್ದಾರೆ ಅಂಥೇಳಿ ನಾನು ವಿಡಿಯೋ ಬಂದಿತ್ತು. ಆದ ಕಾರಣಕ್ಕಾಗಿ ನಮ್ಮ ಶರಣರು ಯಾರಿಗೂ ಬೈದಿಲ್ಲ. ಆದರೆ ವಿಜ್ಞಾನದ ವಿಚಾರಗಳು, ದಯಾ ವಿಚಾರಗಳು, ಸಕಲ ಜೀವಾತ್ಮರ ಲೇಷಿಗಾಗಿರ್ತಕ್ಕಂಥ ವಿಚಾರಗಳು, ಸರ್ವರಿಗೂ ಒಬ್ಬನೇ ಸೂರ್ಯ ಈ ಜಗತ್ತಿಗೆ ಹೇಗಿದ್ದಾನಲ್ಲ ಹಾಗೆ ದೇವರು ಒಬ್ಬನೇ ಇದ್ದಾನೆ, ಎಲ್ಲರ ಒಳಗೆ ಇದ್ದಾನೆ. ಎಲ್ಲರೂ ಪ್ರೀತಿಯಿಂದ ಬದುಕಿರಿ, ವಿಶ್ವಾಸದಿಂದ ಬದುಕಿರಿ, ಒಬ್ಬರ ಮೇಲೊಬ್ಬರು ಕೆಟ್ಟದನ್ನು ಬಯಸಬೇಡಂತಕ್ಕಂಥದ್ದೇ ಸಲುವಾಗಿಯೇ ಹುಟ್ಟಿಕೊಂಡಿದ್ದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ವಚನಗಳು. ಈ ಧರ್ಮದಲ್ಲಿ ಎಲ್ಲ ಜಾತಿ ವರ್ಗದವರು ಇದ್ದಾರೆ. ಮಾದಾರ ಚಂದಯ್ಯನವರು, ಡೋಹಾರ್ ಕಕ್ಕಯ್ಯನವರು, ಅಂಬಿಗರ್ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ್ ಮುಸ್ಲಿಂ. ಇವತ್ತೇನು ದೇಶದಲ್ಲಿ ಇಷ್ಟೊಂದು ಧರ್ಮಗಳು ಹುಟ್ಟಿಕೊಂಡಿವಲ್ಲ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಧರ್ಮದಲ್ಲಿ ಆವತ್ತಿನ ದಿವಸ ಎಲ್ಲರೂ ಇದ್ದರು. ಈ ಸತ್ಯದ ವಿಚಾರಗಳನ್ನು ಒಂಥರ ಹಾಳು ಮಾಡೋ ಸಲುವಾಗಿ ಶರಣರ ಹತ್ಯೆ ಮಾಡಲಾಗಿದೆ, ವಚನಗಳನ್ನು ಸುಡಲಾಗಿದೆ ಅಂಥೇಳಿ ಈ ಗ್ರಂಥಗಳಲ್ಲಿ ಅನೇಕ ನೋವಿನ ವಚನಗಳು ಕೂಡ ಬರೆದಿದ್ದಾರೆ ನಮ್ಮ ಬಸವಾದಿ ಶರಣರು. ಇದರಲ್ಲಿ ಈಗ ನಾನು ವಚನಗಳ ಮೂಲಕ ನೀವು ಏನಾದರೂ ತಪ್ಪಿದ್ದರೆ ಜನರ ಮುಂದೆ ಚರ್ಚೆ ಮಾಡಿ ಬೇಡಂತಲ್ಲ, ಸುಳ್ಳು ಪ್ರಚಾರ ಮಾಡಬಾರ್ದು, ಮುಗ್ಧ ಬಡವರಿಗೆ ತಲೆಯಲ್ಲಿ ಅಜ್ಞಾನ ಹಾಕಬಾರ್ದು, ಜಗಳ ಹಚ್ತಕ್ಕಂಥ ಕೆಲಸ ಆಗಬಾರ್ದು ಎನ್ನುವ ಉದ್ದೇಶಕ್ಕಾಗಿಯೇ ಇದೊಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಂದು ಬಸವಣ್ಣನವರ ವಚನವಿದೆ. ಕಲ್ಲ ನಾಗರ ಕಂಡರೆ ಹಾಲ ಎರೆ ಎಂಬುವರು, ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬುವರು, ಉಂಬುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬುವರು, ಉಣ್ಣಲಾರದ ಲಿಂಗಕ್ಕೆ ಬೋನವ ಹಿಡಿ 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 ಎಂಬುವರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮೆಟ್ಟೆ ತಪ್ಪಲಿಲ್ಲ. ಈ ವಚನವಿದೆ. ಈಗ ಪ್ರತಿ ವರ್ಷ ಆ ಕಲ್ಲಿನ ಮೇಲೆ ಕೆತ್ತಲಾಗಿರ್ತಕ್ಕಂಥ ಒಂದು ನಾಗರ ಹಾವಿನ ಮೇಲೆ ಹಾಲು ಹಾಕ್ತಕ್ಕಂಥದ್ದು ನಾವು ಮಾಡಿದ್ದೀವಿ ಮೊದಲು 27 ವರ್ಷ, ಇಂದು ಮಾಡ್ತಾಯಿದ್ದಾರೆ. ಆದರೆ ಈ ಒಂದು ವಿಟಮಿನ್ ಹಾಲು ಮಕ್ಕಳಿಗೆ ಕುಡಿಸಿದರೆ ಶಕ್ತಿ ಬರುತ್ತಲ್ಲ, ಈ ಥರ ಹಾಳು ಮಾಡಿದರೆ ಒಳ್ಳೆಯದಲ್ಲ ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಆದರೆ ಹಿಂದೂ ಧರ್ಮದಾಗ ಬೈದಂಗೆ ಹೆಂಗಾಯ್ತಪ್ಪ ಹೇಳಿ ನೋಡೋಣ, ಯಾರಾದರೂ ಬೈದಂಗೆ ಆಯ್ತಾ? ಈ ಥರ ಸುಳ್ಳು ಪ್ರಚಾರ ಮಾಡ್ತಕ್ಕಂಥದ್ದು, ಮತ್ತು ಬಸವಾದಿ ಶಿವಶರಣರ ಅಂತ ಹೆಸರು ತಗೊಂಡು ಹಿಂದೂ ಅಂತ ಹೇಳಿ ಆ ಲಿಂಗಾಯತ ಧರ್ಮಕ್ಕೆ ವಿಚಾರಕ್ಕೆ ವಿರೋಧ ಮಾಡ್ತಕ್ಕಂಥದ್ದು, ಮತ್ತು ಆಚರಣೆಯ ಒಂದೂ ಇಲ್ಲ. ಹಣಿ ಮೇಲೆ ವಿಭೂತಿ ಇಲ್ಲ, ಕೊಳ್ಳಲ್ಲಿ ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ, ಎಲ್ಲ ಜನರು ಹಾಕಿಕೊಂಡಿದ್ದಾರೆ. ನಮ್ಮ ಕೆಲಸ ಮಾಡ್ತಾ ಕುಂಬಾರು ಬಡಿಗೆಯರು ಹೋಗರಲ್ಲ. ಈಗ ಇನ್ನೊಂದು ಬಸವಣ್ಣನವರ ವಚನ. ಹಬ್ಬಕ್ಕೆ ತಂದ ಹರಿಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದಿಹರೆಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆ ಹೋಯ್ತಲ್ಲದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದು ತಿಂಬುವವರು ಉಳಿಯುವರೇ ಕೂಡಲ ಸಂಗಮ ದೇವ. ಈಗ ಈ ಹಿಂದೂ ಅಂತಕ್ಕಂಥವ್ರು ನಾವೇ ನೋಡ್ತೀವಿ. ನಮ್ಮ ಈ ಕಡೆ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ದೇವ್ರ ಹೆಸರ ಮೇಲೆ ಅನೇಕ ಕುರಿಗಳನ್ನು ಕೊಂತಾರೆ, ಕೊಂದು ದೇವ್ರ ಹೆಸರ ಮೇಲೆ ತೊಗೊಂಡು ತಿಂತಾರೆ. ಆದರೆ ಬಸವಣ್ಣನವರು ಪ್ರಾಣಿ ಹಿಂಸೆ ಮಾಡಬಾರ ಅಂತ ಹೇಳಿ ತಪ್ಪಿದಾನ? ಯಾರಾದ್ರೂ ಹೇಳಿ ನೋಡೋಣ. ಇದಕ್ಕೂ ವಿರೋಧ ಮಾಡ್ತಾರೆ ಇವರು. ಬೇಡ, ದೇವರಂದರೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದನ್ನು ಬಸವಣ್ಣವ್ರು ಹೇಳಿದಾರಲ್ಲ, ಏನು ತಪ್ಪು ಹೇಳಿದ್ದಾರೆ ನೋಡಿ, ಚರ್ಚೆ ಮಾಡಿರಿ ಬರ್ರಿ. ಬಸವ ಕಲ್ಯಾಣದಲ್ಲಿ ಸುಮ್ಮನೆ ಜಗಳ ಹಚ್ಚೋದು ಬೇಡಪ್ಪ.
ಜಗಳ ಹಚ್ಚೋದು ಇದು ತಪ್ಪು. ದೇಶದಲ್ಲಿ ಇವತ್ತೇ ಬಡತನ, ನಿರುದ್ಯೋಗ, ಅನಾಚಾರ ತುಂಬಿ ತುಳುಕ್ತಾ ಇದೆ, ಭ್ರಷ್ಟಾಚಾರ. ಇಂಥ ಸಂದರ್ಭದಲ್ಲಿ ಬಸವಣ್ಣನವರು ಇವತ್ತು ಎಲ್ಲರಿಗೂ ಬೇಕಾಗಿದ್ದಾರೆ. ಈ ಥರ ಮಾಡ್ತಕ್ಕಂಥದ್ದು ಬೇಡ. ಮತ್ತು ಬಸವಣ್ಣನವರ ಭಾವಚಿತ್ರಗಳ ಮುಂದೆ ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಆ ವಚನಗಳ ಆಧಾರಿತ ಕಾರ್ಯಕ್ರಮ ಆಗಬೇಕು ಎಂದು ಹೇಳುತ್ತಾ, ಈಗ ಹಬ್ಬದ ಹೆಸರ ಮೇಲೆ ಹಬ್ಬಕ್ಕೆ ತಂದ ಹರಕೆಯ ಕುರಿ, मतलब ईद के वास्ते नाम के ऊपर जो बकरी हो, गाय हो, भैंस हो, जानवर को काट के खाने वालों को विरोध किया है बसवಣ್ಣ जी. अब ಈಗ ದನಗಳು ಕಸಾಯಿಖಾನೆ ಹೋಗ್ತಾ ಈಗ ಭಾಳಷ್ಟು ಜನಗಳು ನಾವು ಹಿಂದೂ ಸಂಘಟನೆ ಅಂತವ್ರು ಎಲ್ಲರೂ ಅದು ತಡೆಗಟ್ಲತ್ತೀರಿ, ಒಳ್ಳೆಯದೇ ಹೋಗ್ತೀನಿ. ಅದ್ರ ಬರೀ ಆಕಳಂತ ಯಾಕಪ್ಪ, ಎಮ್ಮೆ ಇರಲಿ, ಎತ್ತಿರಲಿ, ಕುರಿ ಇರಲಿ, ಕೋಳಿ ಇರಲಿ, ಇವೆಲ್ಲ ಪ್ರಕೃತಿ ಮೇಂಟೆನೆನ್ಸ್ ಸಲುವಾಗಿವೆ. ತಿಂಬ ಸಲುವಾಗಿ ಯಾಕೆ ತಿಲ್ಲಕ್ಕೆ ಭೂಮಿ ಮೇಲೆ ಅನ್ನ ಇಲ್ಲ, ಹಣ್ಣು ಹಂಪಲುಗಳಿಲ್ಲ, ತರಕಾರಿ ಇಲ್ಲ, ಎಲ್ಲನೂ ಇದೆಯಲ್ಲ. ಇದಕ್ಕೆ ಇದು ಬಿಡೋದು ಒಂದು ಹೇಳೋದು. ಆಕಳಲ್ಲಿ 33 ಕೋಟಿ ದೇವರಿಗೆ. ವಚನಗಳ ಆಧಾರಿತ ಮಾತಾಡಬೇಕು, ಜನರಿಗೆ ಮೋಸ ಮಾಡಿ ಜಗಳ ಹಚ್ಚೋದು ಬೇಡ ಅಂತೇಳಿ ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಬಸವಣ್ಣನವರ ವಚನ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುವುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ. ಆಯಿತಾ? ಈಗ ದೊಡ್ಡ ದೊಡ್ಡ ಪ್ರವಚನ ಹೇಳ್ತಾರಲ್ಲ ನಾವೆಲ್ಲರೂ, ಅಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಗಳು ಕಲಿಸ್ರಿ, ಶಾಲೆಗೆ ಕಳಿಸ್ರಿ, ಬುದ್ಧಿ ಮಾತು ಹೇಳಿ ಕಾಗಿ ಗುಬ್ಬಿ ಕತೆ ಹೇಳ್ತಾರೆ. ಲಾಸ್ಟ್ ಕಡೆಗೆ ದೇವರ ಒಬ್ಬನೇ ನೀವು ಹೇಳ್ತೀರನಿಲ್ಲ. ಮತ್ತು ಆಚರಣೆಯಲ್ಲಿ ಎಲ್ಲಿದೆ? ಈಗ ಬಸವಣ್ಣವರು ಇಬ್ಬರು ಮೂವರು ಇಲ್ಲ ಅಂತ ಹೇಳ್ಯಾರ. ನೀವೇನು ಹೇಳ್ತೀರಿ? ಆ ಶಾಪುರದಲ್ಲಿ ಹಿಂದೂ ದೇವರುಗಳಿಗೆ ಬೈತಾ ಇದ್ದಾರೆ, ಇದು ಬೈದಂಗೆ ಆಯ್ತಾ? ಬರೋಣ ಚರ್ಚೆ ಮಾಡೋಣ. ಜಗತ್ತಕ್ಕೆ ಸೂರ್ಯ ಒಬ್ಬನೇ ಇದ್ದಾನಲ್ಲ, ಇಬ್ಬರು ಇದ್ದಾರ? ಗಾಳಿ ಒಂದೇ ಇದೆನಾ? ಎರಡು ಗಾಳಿ ಇದೆನಾ? ಭೂಮಿ ಒಂದೇ ಇದೆನಾ? ಎರಡು ಭೂಮಿ ಇದೆನಾ? ಆಕಾಶ ಒಂದೇ ಇದೆನಾ? ಒಂದೇ ಆಗ. ಈ ಪ್ರಕೃತಿಯ ಧರ್ಮದ ವಿರುದ್ಧವಾಗಿ ಯಾರೇ ಏನೇ ಚಟುವಟಿಕೆ ಮಾಡ್ತಕ್ಕಂಥದ್ದು ಯಾರೇ ಇದ್ದರೂ ಅದು ಮುಖ್ಯಸ್ಥರವರು. ಈಗ ಕೆಲವರಿಗೆ ಏನೋ ಒಂದು ತಲೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತನ್ ಅಂತೇಳಿ ಏನೋ ಜಗಳ, ನಮ್ಮ ದೇಶ ಹಾಗಾಗ್ತಾಯಿದೆ, ಮುಂದೊಂದು ದಿನ ಎಲ್ಲ 50% ಮುಸ್ಲಿಂ ಜನ ಆಗಿಬಿಡ್ತಾರೆ, ನಮ್ಮ ದೇಶ ಮುಸ್ಲಿಂ ರಾಷ್ಟ್ರ ಆಗ್ತದೆ. ಇವೆಲ್ಲ ಒಂಥರ ಮುಗ್ಧ ಜನರ ತಲೆಯಲ್ಲಿ ಭ್ರಾಂತಿ. ನಾನು ಅಂತೀನಿ, ಸರ್ಕಾರ ಇದೆಯಲ್ಲ, ಕಾನೂನು ಇದೆಯಲ್ಲ, ಒಂದು ಬೇಕು, ಎರಡು ಸಾಕು. ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾರು ಆಪ್ರೇಷನ್ ಮಾಡ್ಕೋತಾರ ಅವರಿಗೆ ನೀವು ಸೌಲಭ್ಯ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸರ್ಕಾರದಿಂದ ಆಗಬೇಕಲ್ಲ. ನಾವು ಯಾಕೆ ಜಗಳ ಹಚ್ಚ ಮಾಡಬೇಕು? ಯಾರು ಈ ಥರ ಮಾಡಿಲ್ಲಲ್ಲ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಕಟ್ ಮಾಡಬೇಕು, ಕೊಡಬಾರ್ದು ಯಾರೇ ಇರಲಿ. ಅವಾಗ ತಾನೇ ಕಂಟ್ರೋಲ್ ಆಗ್ತದೆ ಜನಸಂಖ್ಯೆ. ಸುಮ್ಮನೆ ಎಲ್ಲಾರು ಹೋಗಿ ಫಂಕ್ಷನ್ ಇಟ್ಕೊಂಡು ಹಿಂದೂ ಮುಸ್ಲಿಂ ಅದು ಇದು ಹಂಗಾಗ್ತದೆ ಹಿಂಗಾಗ್ತದೆ. ಅದು ಬಸವಣ್ಣನ ಶರಣರ ಯಾಕೆ ಹಾಕೋತ್ರಪ್ಪ, ಅವ್ರಿಗೆ ಅಪಮಾನ ಮಾಡ್ತಾಯಿದ್ರಿ ಅಂಥೇಳಿ ಈ ವಿಡಿಯೋ. ನಾನು ಕೂಡ ಮೊದಲು ವಚನಗಳನ್ನು ಓದಿಲ್ಲ, 27 ವರ್ಷದಿಂದ. ಈ ವಚನಗಳು ಓದಿದ ಮೇಲೆ ಭಾಳ ಸರಳ ಜೀವನವಿದೆ. ಈ ದೇಶದಲ್ಲಿ ಎಲ್ಲ ಬಡತನ, ನಿರುದ್ಯೋಗ, ಅನಾಚಾರ, ಜಗಳ, ಕಿರಿಕಿರಿ, ಈ ಭ್ರಷ್ಟಾಚಾರ ಇವೆಲ್ಲವೂ ಗ್ಯಾರಂಟಿ ಹೇಳ್ತೀನಿ ಹೋಗಿಬಿಡುತ್ತದೆ. ಇದು ಮಾತು ಯಾಕೆ ಹೇಳ್ತಾ ಇದೆ ಅಂದರೆ, ನಾನು ಕೂಡ ಮೊದಲು 27 ವರ್ಷಗಳ ಹಿಂದೆ ಒಂಥರ ಬೇರೆ ನಮ್ಮನೆ ಇದ್ದೀನಿ. ನಾನು ಈ ವಚನಗಳು ಓದಿದ ಬಳಿಕ ಈ ಶರೀರಕ್ಕೆ ಬಿಟ್ಟು ದೇವರಿಲ್ಲಪ್ಪ ಅಂತಿದ್ದು ಸತ್ಯ ಇರುವುದರಿಂದ ನಾನು ಇದ್ದಿದ್ದ ಹಾಗೆ ಮಾತಾಡ್ತಾ ಬದುಕ್ತಾ ಇದ್ದೀನಿ. ಅದೇ ಕಾರಣಕ್ಕಾಗಿ ಎಲ್ಲರೂ ಈ ರೀತಿ ಬದುಕಲಿ ಅಂಥೇಳಿ ಇಂತಹ ವಚನಗಳ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಈಗೇನು ಶಾಪುರದಲ್ಲಿ ಏನು ದೊಡ್ಡ ಸಭೆ ಇಟ್ಕೊಂಡೇನು ಹೇಳಿರಲ್ಲ, ಈ ನಾನು 3 ವಚನಗಳು ಹೇಳಿದೆ. ಈ ವಚನದಲ್ಲಿ ಏನು ತಪ್ಪಿದೆ ಅಂಥೇಳಿ ಯಾರು ಕೂಡ ಎಲ್ಲಿ ಬೇಕಾದರೂ ಬಸವ ಕಲ್ಯಾಣದಲ್ಲಿ ಬರ್ರಿ, 1,00,000 ಜನರು ಕರ್ಕೊಂಡು ಬರ್ರಿ. ನಾನೊಬ್ಬ ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕ ಆಗಿ ಕರ್ತವ್ಯ ಮಾಡಿದ್ದೀನಿ, ರಿಟೈರ್ಮೆಂಟ್ ಆಗಿ. ನಾನು ನಿಮ್ಮಷ್ಟು ಓದಿಲ್ಲ, ನೀವು ಭಾಳ ಓದಿರಬೇಕು. ಆದರೆ ನಮ್ಮ ಶರಣರು, ದನ ಕಾಯ್ದವರು, ಕುರಿ ಕಾಯ್ತಕ್ಕಂಥವ್ರು, ಕುಂಬಾರ, ಬಡಿಗರು, ಈ ಸಣ್ಣ ಕೆಲಸ ಮಾಡ್ಕೊಂಡು ಬದುಕ್ತಕ್ಕಂಥವ್ರು ಬರೆದಿರೋ ವಚನಗಳು ಕನ್ನಡದಲ್ಲಿ ಇರುವುದರಿಂದ ನಮಗೆ ಬಹಳ ನಿಶ್ಚಿಂತ ಜೀವನ ಸಿಕ್ಕಿದೆ. ಆದ್ದರಿಂದ ದಯಮಾಡಿ ಬಸವ ಕಲ್ಯಾಣ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಲಿಂಗಾಯತ ಅನ್ಸ್ಕೊಂಡವರು, ಒಳ ಪಂಗಡದವರು ಎಲ್ಲರೂ ಕೂಡ ಬಸವಣ್ಣನವರ ಹೆಸರನ್ನು ಮುಂದೆ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥ ಕಾರ್ಯ ಯಾರು ಮಾಡಬಾರ್ದು ಅಂಥೇಳಿ ನಾನು ಕೈ ಜೋಡಿಸಿ ಅವರ ವಚನಗಳ ಮೂಲಕ ಅವ್ರು ಏನು ಸಂಸ್ಕಾರ ಕೊಟ್ಟರಲ್ಲ, ವಿಭೂತಿ, ರುದ್ರಾಕ್ಷಿ, ಲಿಂಗ ಇವೆಲ್ಲ ಧರಿಸ್ಕೊಂಡು ನಿಮ್ದಿಂದ ಧರಿಸ್ಲಿಕ್ಕೆ ಆಗಿಲ್ಲಪ್ಪ ಅಂದರೂ ಕೂಡ ನೀವೇನು ಮಾಡಬೇಡ್ರಿ, ಅವ್ರ ಮುಂದೆ ಅಪಮಾನ ಮಾಡ್ತಕ್ಕಂಥ ಕಾರ್ಯ ಮಾಡಬಾರ್ದು ಅಂಥೇಳಿ ನಾನು ಕಣ್ಣಾಗಿ ನೋಡಿದ್ದೀನಿ. ಯಾಕೆಂದರೆ ಬಸವ ಕಲ್ಯಾಣದಲ್ಲಿ 400 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಕೂಡ. ಇದು ನನಗೆ 27 ವರ್ಷದಿಂದ ಗೊತ್ತಾದಾಗ
ಇಂಥ ವಿಚಾರಗಳು ಜನರಿಗೆ ಯಾಕೆ ತಿಳಿಸ್ಕೊಳ್ದಪ್ಪ ಅಂಥೇಳಿ ಒಂದೇ ಒಂದು ಕಾರಣಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೆ ಇದರಲ್ಲಿ ಬಹಳಷ್ಟು ಬದಲಾವಣೆ ಇದೆ ಬಸವಣ್ಣ ತತ್ವದಲ್ಲಿ. ಇವ್ರು ಯಾರು ಈ ಥರ ಜಗಳ ಹಚ್ತಕ್ಕಂಥದ್ದು ಅದಕ್ಕೆ ವಿಚಾರಗಳು ತಿಳಿಸ್ತಕ್ಕಂಥ ಮಾಡ್ತಾ ಇದ್ರಲ್ಲ, ನಿಜವಾಗಿರ್ತಕ್ಕಂತಹ ದೇಶದ್ರೋಹಿ ಯಾರು ಅಂಥೇಳಿ ರಾತ್ರಿ ಮಲ್ಕೊಂಡಾಗ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕಂತೇಳಿ ವಿನಂತಿಸ್ಕೊಳ್ತಾ, ಈ ವಿಡಿಯೋ ಯಾರ್ಯಾರು ನೋಡ್ತೀರಿ ದಯಮಾಡಿ ನಿಮ್ಮ ಮುಂದಿನ ಮಕ್ಕಳ ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ, ಶಿಕ್ಷಣದಂತೂ ಏನಿಲ್ಲ, ದುಡ್ಡು ಗಳಿಸೋದಷ್ಟೇ ಇದೆ, ಆದರೆ ಈ ಬಸವಣ್ಣನವ್ರ ತತ್ವ ಶಿಕ್ಷಣದಲ್ಲಿ ಬರಬೇಕು. ಮತ್ತು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪವು ಆಗುತ್ತವೆ ಇನ್ನು ಮುಂದೆ. ಮತ್ತು ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನು ಸರ್ಕಾರವೇ ಮಾನ್ಯತೆ ಕೊಟ್ಟಿದೆ, ಇಡೀ ಜಗತ್ತವೇ ಮಾನ್ಯತೆ ಕೊಟ್ಟಿದೆ. ಅವರ ತತ್ವಕ್ಕೆ ಚ್ಯುತಿ ಬರಲಾರ್ದಂತೆ ಯಾರು ನೋಡಿಕೊಳ್ಬೇಕು. ಯಾರು ಚ್ಯುತಿ ತರ್ತಕ್ಕಂಥದ್ದು ಮಾಡ್ತಾರಲ್ಲ ಅವರು ಇದನ್ನು ಕೈ ಬಿಡಬೇಕಂತ ಹೇಳಿ ನೆನೆಸ್ಕೊಳ್ತಾ, ಮತ್ತು ಸರ್ಕಾರದವರೇ ಇವತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಘೋಷಣೆ ಮಾಡಿದ್ರಲ್ಲ, ಮಂತ್ರಿಮಂಡಲದಲ್ಲಿ ಬಸವಣ್ಣನವರ ಅನುಭವ ಮಂಟಪಗಳಾಗಲಿ, ಅವು ಬಸವ ಮಂಟಪಗಳಾಗಲಿ, ಅಲ್ಲಿ ಎಲ್ಲಿ ಕೂಡ ಅವರ ವಿಚಾರಗಳಿಗೆ ತಿರುಚುವುದಾಗಲಿ, ಅಪಚಾರ ಮಾಡ್ತಕ್ಕಂಥದ್ದು ಯಾರಾದರೂ ಮಾಡಿದರೆ ವಚನಗಳು ಸಾಕ್ಷಿ ಇವೆ. ಇದರ ಮೇಲೆ ಸರ್ಕಾರದವರೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆ ರೀತಿ ಮಾಡಲಾರದಂತೆ ಆದೇಶವನ್ನು ಹೊರಡಿಸಬೇಕು ಅಂಥೇಳಿ ನಾನು ಕೈ ಜೋಡಿಸಿ ನಮ್ಮ 12ನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರ ತತ್ವ ಉಳಿಸಿದರೆ ಮಾತ್ರ, ಬೆಳೆಸಿದರೆ ಮಾತ್ರ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿದೆ, ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ, ಕೊನೆಯದಾಗಿ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.